ಎಲ್ಲರೂ ಹೇಳ್ತಾರೆ ನಿನಗೇನು ಗುರು ಫಿಸಿಕಲ್ ಆಗಿರುತ್ತೆ, ಫಿಸಿಕಲ್ ಸ್ಟ್ರೆಸ್ ಇರುತ್ತೆ, ಮೆಂಟಲ್ ಸ್ಟ್ರೆಸ್ ಇರಲ್ಲ ಅಂತ. ಒಂದು ಸರಿ ಸಿವಿಲ್ ಇಂಜಿನಿಯರಿಗೆ ಬಂದು ನೋಡಿ, ಇದು ನಾವು ಹೇಳ್ದಂಗೆ ನೋಡಿ ಮೇಂಟೆನೆನ್ಸ್ ವರ್ಕ್ ರಾತ್ರಿ ಹೊತ್ತು. ಇಟ್ಸ್ ನಾಟ್ ಅನ್ ಈಸಿ. ಸಿವಿಲ್ ಇಂಜಿನಿಯರ್ ಅಷ್ಟು ಈಸಿ ಅಲ್ಲ ಸಿವಿಲ್ ಜಾಬ್ಸು. ರಿಂಗ್ ರೋಡಲ್ಲಿ ಇನ್ನೊಂದು ನಾನು ಸಿಟಿ ಒಳಗೆ ಹೋಗಿದ್ರೆ ಈ ರೋಡಿಂದ ಫುಲ್ ಏಕ್ದಮ್ ಜಾಮ್ ಇರೋದು. ಅಲ್ಲಿ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಆ ಸಿಗ್ನಲ್ಗಳು ದಾಟ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಸಿಕ್ಕಾಬಿಟ್ಟು ಲೇಟ್ ಆಗೋದು. ಬಟ್ ಇದರಲ್ಲಿ 100% ಫ್ಲೈಓವರ್ಗಳಿದೆ ರಿಂಗ್ ರೋಡಲ್ಲಿ. ಅದಕ್ಕೆ ನಾನು ಈ ರೂಟ್ನ ಯಾವಾಗಲೂ ಚೂಸ್ ಮಾಡ್ತೀನಿ. ಒಂದು ಟೈಮಲ್ಲಿ ನಾನು 1 ವರ್ಷ ಹಿಂದೆ ಇಲ್ಲೇ ಸರ್ಜಾಪುರ ರೋಡಿಗೆ ಅಡ್ಡಾಡ್ಬೇಕಾದ್ರೆ ಈ ರೋಡ್ ಏನಕ್ಕೆ ಬಂದಪ್ಪ ಅನ್ಸೋದು, ಅಷ್ಟು ಬೇಜಾರಾಗ್ಬಿಡೋದು. ಡೇ ಟೈಮಲ್ಲಿ ಫುಲ್ಲು ಈ ರಿಂಗ್ ರೋಡ್ ಕೂಡ ಫುಲ್ ಜಾಮ್ ಆಗಿರುತ್ತೆ. ನೈಟ್ ಆಗಿರೋದಕ್ಕೆ ಇಷ್ಟು ತಣ್ಣಗೆ ಸ್ವಲ್ಪ, ಅದು ಅರ್ಲಿ ಮಾರ್ನಿಂಗ್ ಇದೆಯಲ್ಲ ಅದಕ್ಕೆ ಖಾಲಿ ಆಗಿದೆ ರೋಡು. ಈಗ ತಾನೇ ರಿಂಗ್ ರೋಡ್ ಖಾಲಿ ಅಂತ ಹೇಳಿದೆ, ನೋಡಿ ಅಲ್ಲಿ ಎಷ್ಟು ಜಾಮ್ ಇದೆ ಅಂತ. ಇದು ಸಮಸ್ಯೆ ಆ್ಯಕ್ಚುಲಿ. Shit. ಇದು ಪ್ರಾಬ್ಲಮ್ ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ. ಎಲ್ಲ ಹೊರಗಡೆಯಿಂದ ಬಸ್ಸಸ್ಸು ಈ ಟೈಮಲ್ಲೇ ಬರುತ್ತೆ. ಟ್ರಾಫಿಕ್ ಡ್ರೈವರ್ಷನ್ ಆಗಿದೆ ಮೋಸ್ಟ್ ಪ್ರಾಬಬಲಿ. ಸಾರಿ ಗುರು, ಬೂಮರ್ ಆಗ್ತಾ ಇದೆ, ಕಾಂಕ್ರೀಟ್ ಬೂಮರು. ಸಾರಿ, ಇದು ನಮ್ಮದು ಟವಕ್ರನ್. ಹೇಳಿದ್ರು ಫುಲ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ, ಎರೆಕ್ಷನ್ ವರ್ಕ್ ನಡೀತಾ ಇದೆ ನೈಟಲ್ಲಿ. ನಾವೇನು ಮಾಡೋಕ್ಕಾಗಲ್ಲ, ಡಿಸ್ಟರ್ಬೆನ್ಸ್ ಮಾಡೋಕ್ಕಾಗಲ್ಲ. ಮಾರ್ತಳ್ಳಿ ऐसे जाने का ना, बेलंदूर कोरमंगल होके हाँ क्या ಮೆಟ್ರೋ ಸ್ಟೇಷನ್ ಎರೆಕ್ಷನ್ ವರ್ಕ್ ಇದೆ. ಏನು ಮಾಡೋಕ್ಕೆ ಬರೋಂಗಿಲ್ಲ, ಅನುಭವಿಸ್ಬೇಕಷ್ಟು. ಇನ್ನೂ ಸ್ವಲ್ಪ ದಿನ, ಇನ್ನೊಂದು 2 years, ಆಲ್ಮೋಸ್ಟ್ 1.5-2 yearsಲ್ಲೆಲ್ಲ ಮೋಸ್ಟ್ ವರ್ಕ್ ಆಗಿದೆ. ಮೋಸ್ಟ್ ಪ್ರಾಬಬಲಿ ಓಪನ್ ಆಗುತ್ತೆ. ಎಲ್ಲ ಪೈಲಿಂಗ್ ವರ್ಕ್ ಅಂತ ಎಲ್ಲ ಕಂಪ್ಲೀಟ್ ಆಗಿದೆ. ಬಟ್ ಜಸ್ಟ್ ಎರೆಕ್ಷನ್ ವರ್ಕ್ ಮಾಡಬೇಕು. ಎಲ್ಲ ಎತ್ತಿಟ್ಟು ನಾನು ಇದು 3ನೇ ಸರ್ ಈ ಥರ. ನಾನು ನೈಟ್ ಬರ್ಬೇಕಾದ್ರೆ ನೈಟ್ ವರ್ಕ್ ಆಗಿರೋದ್ರಿಂದ ಈ ಥರ ಡೈವರ್ಷನ್ ಆಗ್ತಾ ಇರುತ್ತೆ, ಮಾಡ್ತಾ ಇರ್ಬೇಕಷ್ಟು ಅಷ್ಟೇ. ದೇರ್ ಇಸ್ ನೋ ಅದರ್ ಆಪ್ಷನ್. ನಾನು ಮೊದಲು ಡೊಮ್ಸಂದ್ರದಿದೆ, ಸರ್ಜಾಪುರ ಡೊಮ್ಸಂದ್ರಲ್ಲಿದ್ದೆ. ಅಲ್ಲಿ ನಾನು ಹಳೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅವಾಗಲೂ ಇದೇ ರೀತಿಗೆ ಹೋಗ್ಬಿಟ್ಟು ಇದೇ ರೋಡ್ ಸ್ಟ್ರೈಟ್ ಹೋದರೆ ವರ್ತೂರ್ಗೆ ಹೋಗುತ್ತೆ. ಇಲ್ಲ ಇದು ಈ ಸರ್ಕಲ್ ಲೆಫ್ಟ್ ತೊಗೊಂಡ್ರೆ ನಾವು ಸೀದಾ ಗುಂಜೂರ್ಪಾಳ್ಯ ಆ ಕಡೆ ಹೋಗುತ್ತೆ ರೋಡು. ನಾನು ಯಾಕೆ ಸ್ವಲ್ಪ ಫಾರ್ ಬೆಟರ್ ಆ ಕಡೆ ಇದ್ದೀನಿ. ಮೊದಲೆಲ್ಲ ಊರಿಗೆ ಹೋಗಬೇಕು ಅಂದರೆ ನಾನು ಈ ರಿಂಗ್ ರೋಡೇ ಯೂಸ್ ಮಾಡಬೇಕಾಗಿತ್ತು. ಬಟ್ ನಾನು ಯೂಶ್ವಲಿ ನಾನು ಬರೋದೇ ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು 6-7 ಆ ಟೈಮಲ್ಲಿ ಬರ್ಬೇಕಾದ್ರೂ ಫುಲ್ ಜಾಮ್ ಇರುತ್ತೆ. ಇವಾಗ ನನಗೆ ಅಲ್ಲಿಂದ ಇನ್ನೊಂದು ಆಪ್ಷನ್ ಸಿಕ್ಕಿದೆ. ಸೀದಾ ಹೊಸಕೋಟೆಯಿಂದ ಸೀದಾ ದಾಬಾಸ್ಪೇಟೆ ಆ ಸ್ಯಾಟಲೈಟ್ ತಗೊಂಡ್ರೆ ಹೋಗ್ಬಿಡ್ತೀನಿ ಆ ರೋಡಿಗೆ. ಲೆಫ್ಟ್ ಹೋದರೆ ಕೋಲಾರ ಚೆನ್ನೈ ಎಕ್ಸ್ಪ್ರೆಸ್ ವೇ,
ರೈಟ್ ಹೋದರೆ ಲೆಫ್ಟ್ ಹೋದರೆ ಡೈರೆಕ್ಟ್ ಇದಕ್ಕೆ ಆ ರೀತಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇಟ್ ಈಸ್ ಫಾರ್ ಬೆಟರ್ ರೋಡ್. ಜಾಮ್ ಇರಲ್ಲ, ಏನಿಲ್ಲ. ಒಂದು 30 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ, ಬಟ್ ಫುಲ್ಲು ಖಾಲಿ ಇರುತ್ತೆ ರೋಡು. $12 ಲಕ್ಷ ಆಯಿತು ಗುರು ಲಾಂಚ್ ಆದಾಗ ಆ ಕಾರು. 2012, 11 ಆ ಟೈಮಲ್ಲಿ ಬಂದಿರೋದು ಚಿನ್ನದಂಥ ಕಾರು. ಈಗಲೂ ಫಸ್ಟ್ ಜನ್ರೇಷನ್ ಕಾರ್ ಈಗಲೂ ನಾವು ಇನ್ನೂ ರನ್ನಿಂಗಲ್ಲಿದ್ದಾವೆ ಎಷ್ಟೊಂದು ಕಾರ್ಸು, ಏನೂ ಪ್ರಾಬ್ಲಮ್ ಇಲ್ಲ. ಅಷ್ಟು ಸ್ಮೂತಾಗಿ ಓಡುತ್ತೆ ಕಾರು. ಇದು ನಾನು ಹೇಳ್ದಂಗೆ ನೋಡಿ, ಮೇಂಟೆನೆನ್ಸ್ ವರ್ಕ್ ರಾತ್ರಿ ಹೊತ್ತು. ಇಟ್ಸ್ ನಾಟ್ ಅನ್ ಈಸಿ. ಸಿವಿಲ್ ಇಂಜಿನಿಯರ್ ಅಷ್ಟು ಈಸಿ ಅಲ್ಲ ಸಿವಿಲ್ ಜಾಬ್ಸು. ಎಲ್ಲರೂ ಹೇಳ್ತಾರೆ ನಿನಗೇನು ಗುರು ಫಿಸಿಕಲ್ ಆಗಿರುತ್ತೆ, ಫಿಸಿಕಲ್ ಸ್ಟ್ರೆಸ್ ಇರುತ್ತೆ, ಮೆಂಟಲ್ ಸ್ಟ್ರೆಸ್ ಇರಲ್ಲ ಅಂತ. ಒಂದು ಸರಿ ಸಿವಿಲ್ ಇಂಜಿನಿಯರಿಗೆ ಬಂದು ನೋಡಿ, ಒಂದು ಕಡೆ ಪ್ರೋಗ್ರೆಸ್ ಟೆನ್ಷನ್ ಇರುತ್ತೆ, ಒಂದು ಕಡೆ ರಿಸ್ಕ್ ಇರುತ್ತೆ ವರ್ಕಲ್ಲಿ. ಯಾಕಂದರೆ 100 ಜನ ಲೇಬರ್ಗಳು ನಮ್ಮ ಅಂಡರಲ್ಲಿ ವರ್ಕ್ ಮಾಡ್ತಿರ್ತಾರೆ. ಸೂಪರ್ವೈಸರ್ಸ್ಗಳು, ಲೇಬರ್ಗಳು, ಅವರು ಪಾಪ $10 ದುಡಿಯೋಕ್ಕಂತ ನಾರ್ತ್ ಇಂಡಿಯಾಯಿಂದ ಇಲ್ಲಿಗೆ ಬರ್ತಾರೆ ಲೇಬರ್ ಚಾರ್ಜಸ್ಸಿಗೆ ಮಾಡೋಕ್ಕೆ. ಬಟ್ ಅದು ಎಷ್ಟು ರಿಸ್ಕ್ ಅಂತ ನಮಗೆ ಗೊತ್ತಿರೋದು. ತುಂಬ ಅಂದರೆ ತುಂಬ ಕಷ್ಟ ಅವ್ರ ಜೀವನ. ಹೇಳ್ದಷ್ಟು ಈಸಿ ಅಲ್ಲ. ಅದೇ ನೀವು IT ಜಾಬ್ಸ್ ಅದರಲ್ಲೆಲ್ಲ ಹೋದರೆ ನೀವು ಏನಾಗುತ್ತೆ, 14 hours ಡ್ಯೂಟಿ ಅಂತ ಅಳ್ತೀರ, ಕೆಲಸ ಮಾಡೋಕೆ ಅಳ್ತಾರೆ, ಲಿಟ್ರಲಿ ಅಳ್ತಾರೆ. ಆಗಲ್ಲ ಗುರು ನಮ್ಮ ಮೆಂಟಲಿ ಸ್ಟ್ರೆಸ್ಸು ಅದು ಇದು ಅಂತ. ಬಟ್ ನಮ್ದು ಹಂಗಲ್ವಲ್ಲ, ನಮ್ಮದು ಮೆಂಟಲಿನೂ ಇರುತ್ತೆ, ಫಿಸಿಕಲಿನೂ ಇರುತ್ತೆ. ಒಂಥರ ಹ್ಯಾರಾಸ್ಮೆಂಟ್ ಇದ್ದಂಗೆ ಇರುತ್ತೆ. ಯಾಕಂದರೆ ಟೈಮ್ಲಿ ಡೇಟ್ಲಿ ಕೊಡಬೇಕು. ಅದರಲ್ಲಿ ನೀವು ಸಿವಿಲ್ ಇಂಡಸ್ಟ್ರಿ ಟೈಮ್ಲಿ ಕೊಡೋದು ಇಟ್ ಈಸ್ ವೆರಿ ಟಫ್. ಒಂದು ಟೈಮಲ್ಲಿ ಲೇಬರ್ಗಳಿರಲ್ಲ, ಲೇಬರ್ ಇದ್ದರೆ ಮಿಷನರಿ ಬ್ರೇಕ್ ಡೌನ್ ಇರುತ್ತೆ, ಇಲ್ಲ ಏನೋ ಒಂದು ಬ್ರೇಕ್ ಡೌನ್ ಇರುತ್ತೆ. ಲೇಬರ್ಗಳು ಹಬ್ಬ ಅಂದರೆ ಲೇಬರ್ಗಳು ಸಿಗೋಲ್ಲ. ಇವಾಗ ಎಕ್ಸಾಂಪಲ್ ಹೋಳಿ ಬಂತು ರೀಸೆಂಟಾಗಿ. ಆಫ್ ದ ಮೆಂಬರ್ ಬಿಹಾರೀಸು, ಛತ್ತೀಸ್ಗಢ, ಜಾರ್ಖಂಡು ಇಲ್ಲೆಲ್ಲ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಾರೆ ಹೋಳಿನ. ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಆಟೋಮೆಟಿಕ್ ಬ್ಯಾಂಗ್ಳೂರಲ್ಲಿ ಸ್ಟ್ರೆಂತ್ ಅರ್ಧ ಲೇಬರ್ ಸ್ಟ್ರೆಂತ್ ಕಮ್ಮಿ ಆಗಿದೆ. ಇವಾಗ ನಿಮ್ಗೆ ಅನ್ನಿಸ್ಬೋದು ಯಾಕೆ ಗುರು ಕರ್ನಾಟಕದವರಿಗೆ ಕೊಡಲ್ವ ಕೆಲಸ ಅಂತ. ಆ ರೇಂಜಿಗೆ ಹಾರ್ಡ್ ವರ್ಕ್ ಕರ್ನಾಟಕದವ್ರು ಮಾಡಲ್ಲ ಗುರು ಕೆಲಸನ. ಅಷ್ಟೊಂದು ಹಾರ್ಡ್ ವರ್ಕ್ ಕೆಲಸ ಮಾಡಲ್ಲ. ಅವ್ರು OT ಎಷ್ಟು ಮಾಡ್ತಾರೆ ಗೊತ್ತಾ? ಅವ್ರು ವರ್ಕಿಂಗ್ ಅವರ್ಸು ಡೈಲಿ ಮಿನಿಮಮ್ ಹೈ ರೈಸಸ್ಸು ಈ ಥರ ಮೆಟ್ರೋಪಾಲಿಟನ್ಸ್ ಇರೋ ವರ್ಕ್ 14-15 hours ಮೇಲೆ ಮಾಡ್ತಾರೆ ವರ್ಕ್ ಲೇಬರ್ಗಳು. ಬಟ್ ಆ ಡೆಡಿಕೇಶನ್ ಬೇಕೇ ಬೇಕು, ಇಲ್ಲಾಂದರೆ ಆಗಲ್ಲ. ನಮ್ಮ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗೋಲ್ಲ, ಪ್ರೋಗ್ರೆಸ್ಗಳು ಆಗೋಲ್ಲ. ಅಷ್ಟಕ್ಕೆ ಮಾಡಿದ್ರೂ ವಿ ಕಾಂಟ್ ಕಂಪ್ಲೀಟ್ ದ ಪ್ರಾಜೆಕ್ಟ್. ಅದಕ್ಕೆ ನಾವು ಹೇಳೋದು ಸಿವಿಲ್ ಇಂಜಿನಿಯರ್ ಜಾಬ್ ಈಸ್ ನಾಟ್ ಈಸಿ ಅಂತೇಳಿ. ಅಷ್ಟು ಈಸಿ ಅಲ್ಲವೇ ಅಲ್ಲ ಜಾಬು. ನೀವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ, ಆ ಥರ ರಿಸ್ಕ್ಗಳಿರ್ತವೆ. ಜೀವ ಬಾಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಮೆಂಟಲಿ ಫಿಸಿಕಲಿ ಹರಾಸ್ಮೆಂಟ್ ಇನ್ ಸೆನ್ಸ್ ವರ್ಕು. ಅದು ನೋಡಿ ಈ ಥರ ಇರುತ್ತೆ ವರ್ಕು, ನೈಟ್ ವರ್ಕ್ಸ್ ಎಲ್ಲ. ಇದೆಲ್ಲ ನೈಟಲ್ಲೇ ಮಾಡಬೇಕು, ಡೇ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಡೇ ಟೈಮಲ್ಲಿ ನಾವು ಏನಿದ್ರು ಕ್ಯೂರಿಂಗ್ಸು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರಬೇಕು. ನಾವೆಲ್ಲ ಡೇ ಟೈಮಲ್ಲಂತೂ ವರ್ಕೇ ಆಗೋಲ್ಲ ಮೆಟ್ರೋಪಾಲಿಟನ್. ಎಲ್ಲಿ ಬೇಕಲ್ಲಿ ನೋಡಿ ಬ್ಯಾರಿಕೇಷನು, ಎರೆಕ್ಷನ್ ವರ್ಕ್ಸು ಇವಾಗಲೂ ಮಾಡ್ಕೋಬೇಕಾಗಿರೋ. ಅದಕ್ಕೆ ನಾವು ನೈಟಲ್ಲಿ ಬೈಕೋತೀವಿ. ಡೇ ಟೈಮಲ್ಲಿ ಆ ಟ್ರಾಫಿಕ್ ಮೂಮೆಂಟಿಗೆ ಇದು ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಮೂಮೆಂಟ್ಗಳೇ ಆಗೋಲ್ಲ, ಜಾಮ್ಗಳಾಗ್ಬಿಡ್ತಾವೆ ಫುಲ್ ಒಂದು ಕಡೆಯಿಂದನೂ. ಎರಡೂ ಆಗಬೇಕು, ಸ್ಮೂತ್ ಮೂವಿಂಗು, ಟ್ರಾಫಿಕ್ ಮೂಮೆಂಟ್ ಆಗ್ತಾ ಇರಬೇಕು. ಅಲ್ಲಿ ನೋಡಿ ನಾನು ಹೇಳ್ತಾ ಇದ್ದೀನ, ಎರೆಕ್ಷನ್ ವರ್ಕ್ ನಡೀತಾ ಇದೆ ಸೈಡ್. ಬಟ್ ನನಗೆ ಯಾವತ್ತೂ ಬೇಜಾರಾಗಿಲ್ಲ. ನಾನು ಸಿವಿಲ್ ಏನಕ್ಕೆ ತೊಗೊಂಡೆ ಏನೋ ಅಂತ. ಇನೋವೇಷನ್ನು, ಆ ಡ್ರಾಯಿಂಗು ಸಾಫ್ಟಲ್ಲಿರೋದು ಆಟೋಕ್ಯಾಡ್ ಡ್ರಾಯಿಂಗ್ಸನ್ನು ನಾವು ಅಷ್ಟು ಅಕ್ಯುರೇಟಾಗಿ ಗ್ರೌಂಡಲ್ಲಿ ಇಳಿಸ್ಬೇಕು ವಿತ್ ಹೈ ಸ್ಟ್ಯಾಂಡರ್ಡ್ ಕ್ವಾಲಿಟೀಸು. ಒಂದು ಚಿಕ್ಕ ಮಿಸ್ಟೇಕ್ ಆಯ್ತಂದ್ರೂ 100 ಜನ ಲೈಫ್ ಹೋಗ್ಬಿಡುತ್ತೆ ಸಿವಿಲಲ್ಲಿ ಒಂದು ಮಿಸ್ಟೇಕ್ ಕೂಡ ಆಕ್ಸೆಪ್ಟೇಬಲ್ ಅಲ್ಲ. ಯಾಕಂದರೆ ಅದನ್ನು ನಾವು ರಿಪೇರಿಂಗ್ ವರ್ಕೇ ಮಾಡೋಕ್ಕಾಗಲ್ಲ. ಚಿಕ್ಕ ಮಿಸ್ಟೇಕ್ ಕೂಡ ದೊಡ್ಡ ಹೆಡ್ಡೇಕ್ ಆಗುತ್ತೆ ಫರ್ದರ್. ಎಷ್ಟೋ ಜನದ ಲೈಫ್ ಜೊತೆ ಆಟ ಆಡ್ದಂಗೆ ಆಗುತ್ತೆ ಸಿವಿಲಲ್ಲಿ.
ಇವಾಗ ಅದಕ್ಕೆ ರೀಸೆಂಟ್ ಡೇಸಲ್ಲಿ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಏನಕ್ಕೆ ಅಷ್ಟು ಫೈಲ್ಯೂರ್ಸ್ ಆಗ್ತಾಯಿದ್ದಾವೆ ಅಂತಂದರೆ ಅದೇ ದೊಡ್ಡ ಯು ಹ್ಯಾವ್ ಟು ಥಿಂಕ್. ಯಾಕಂದರೆ ಮೆಟೀರಿಯಲ್ ಕಾಸ್ಟ್ ಏನಾಗುತ್ತೆ, ಬರ್ತಿರೋದೇನು, ಏನು ಕತೆ ನಿಮಗೆ ಗೊತ್ತೇ ಇರೋದು. ಕರಪ್ಷನ್ ಯಾವ ಲೆವೆಲಲ್ಲಿದೆ ನಮ್ಮ ದೇಶದಲ್ಲಿ ಅಂತ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಆ ಕರಪ್ಷನ್ ಕೊಡಬೇಕಂತಂದ್ರೆ ಮೆಟೀರಿಯಲ್ ಕಾಸ್ಟ್ ಕಟ್ಟಿಂಗ್ ಮಾಡಲೇಬೇಕು ಕಾಂಟ್ರಾಕ್ಟರ್ಗಳು. ಮತ್ತು ಕ್ವಾಲಿಟಿ ಕೊಡಂದ್ರೆ ಎಲ್ಲಿಂದ ಕೊಡ್ತಾನೆ ಗುರು ಅವನು. ಅದಕ್ಕೆ ಬ್ರಿಟಿಷ್ ಬಿಲ್ಡಿಂಗ್ಗಳೆಲ್ಲ ಇನ್ನೂ ಉಳ್ಕೊಂಡಿದ್ದಾವೆ, ಇನ್ನೂ ಗೌರ್ಮೆಂಟ್ ಆಫೀಸಸ್ಗಳಾಗಿದ್ದಾವೆ. ಬ್ರಿಟಿಷ್ ಬಿಲ್ಡಿಂಗ್ಸ್ ಎಲ್ಲ ಹಳೆ ಬಿಲ್ಡಿಂಗ್ಸು. ಎಷ್ಟೋ ಡ್ಯಾಮ್ಗಳು ಬ್ರಿಟಿಷ್ ಟೈಮಲ್ಲಿ ಕಟ್ಟಿರೋದು ಇನ್ನೂ ರನ್ನಿಂಗಲ್ಲಿದೆ ಡ್ಯಾಮ್ಗಳು. ಬಟ್ ನಾವು ಕಟ್ಟಿರೋ ನಮ್ಮ ಗೌರ್ಮೆಂಟ್ ಕಟ್ಟಿರೋ ಬಿಲ್ಡಿಂಗ್ಗಳೆಲ್ಲ ಆಗ ಬೀಳ್ತಾ ಇದ್ದಾವೆ ಒಂದು ಕಡೆಯಿಂದ. ಅದು ನೆಟ್ಟಾಗಿ ಇರೋ ಲೈಫ್ ಸ್ಪಾನ್ ಕೂಡ ಕಂಪ್ಲೀಟ್ ಆಗಿರಲ್ಲ. ಆಗಲೇ ಅನ್ಫಿಟ್ಟು ಅಂತ ಡಿಕ್ಲೇರ್ ಮಾಡಿಬಿಟ್ಟು ಮತ್ತೆ ಅದನ್ನು ಹೊಡೆದ್ಬಿಟ್ಟು ಮತ್ತೆ ಕಟ್ಟಕ್ಕೆ ನೋಡ್ತಾರೆ. ಮತ್ತು ಅದರಲ್ಲೂ ಕರಪ್ಷನ್ ಮಾಡ್ತಾರೆ. ಕರಪ್ಷನ್ ಎಲ್ಲಿದ್ದರೆ ನಾವು ಕ್ವಾಲಿಟಿ ಕೊಡೋಕ್ಕಾಗಲ್ಲ. ನೀವು ಕೊಡಂದ್ರೆ ಕೂಡ ಕೊಡೋಕ್ಕಾಗಲ್ಲ ನಾವು.